ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ಹೇಗೂ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಐಟಮ್ಸ್ನ ಮಾಡ್ತೀವಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಕ್ರ್ಯಾಬ್ ಘೀ ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಇದು ನದಿನಲ್ಲಿ ಹಿಡಿದು ತಗೊಂಡು ಬಂದು ಮಾಡಿರುವಂತಹ ಏಡಿಯ ಫ್ರೈ ಮಾಡ್ತಾ ಇದ್ದೀವಿ ಮನೆಯಲ್ಲಿ. ಇದು ನಮ್ಮ ಊರಿನಲ್ಲೇ ನದಿನಲ್ಲಿ ಹಿಡಿದು ಆಗಿಂದ ಆಗಲೇ ಮಾರಾಟ ಮಾಡುವಂಥದ್ದು. ನಾಟಿ ಏಡಿ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಇದು ಹೀಗೆ ಚಿಕ್ಕದಾಗೇ ಹಿಡಿದು ಮಾರಾಟ ಮಾಡುವಂಥದ್ದು. ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇವಾಗ ಹೇಗೂ ವಿಂಟರ್ ಸೀಸನ್ ಆಗಿರೋದ್ರಿಂದ ಈ ಏಡಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈ ಏಡಿನ ತಿನ್ನೋದ್ರಿಂದ ತುಂಬಾ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದರ ಚಳಿಯ ವಾತಾವರಣ ಇರೋ ಟೈಮ್ನಲ್ಲಿ ಇದನ್ನು ತಿನ್ನೋದ್ರಿಂದ ಶೀತ ಇರೋರಿಗೂ ಸಹ ಬೇಗನೆ ಶೀತ ಕಡಿಮೆ ಆಗುತ್ತೆ ಅಂಥೇಳಿ ಇದನ್ನು ಈ ಟೈಮ್ನಲ್ಲಿ ಹೆಚ್ಚಾಗಿ ತಿಂತಾರೆ. ಏಡಿನ ಎಲ್ಲಿ ಮಾರಾಟ ಮಾಡ್ತಾರೋ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಇದನ್ನು. ಆನಂತರ ಮನೆಗೆ ತೊಗೊಂಡು ಬಂದಾದಮೇಲೆ ಇನ್ನೊಂದು ಸರಿ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ಇದನ್ನು ನೀರಿನಲ್ಲಿ ನೆನೆ ಹಾಕಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಇದರ ಸ್ಮೆಲ್ ಏನಿದೆ ಅದು ಪೂರ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಉಪ್ಪು ಅರಿಶಿಣದಲ್ಲಿ ನೆನೆ ಹಾಕ್ಕೊಳ್ಬೇಕು. ಇದು ನೆನೆಯವರಿಗೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ತಾ ಇರೋದ್ರಿಂದ ಇದನ್ನು ಮೊದಲೇ ಸ್ವಲ್ಪ ಮಸಾಲೆ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. 1-2 ಸ್ಪೂನ್ ಎಣ್ಣೆಗೆ 1 ಸ್ಪೂನ್ ಆಗುವಷ್ಟು ಮೆಂತೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಖಾರಕ್ಕೆ ಒಂದು 7-8 ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದಾದಮೇಲೆ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಏಡಿ ಸಹ ಹೀಟ್ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿ ಬೇಡ, ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಒಳ್ಳೆಯದು. ಇದಾದಮೇಲೆ ಒಂದು 8-10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಕ್ರ್ಯಾಬ್ ಘೀ ರೋಸ್ಟ್ನಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಇದು ಸಹ ಲೈಟಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ಹಾಕ್ಕೊಳ್ತಾರೆ. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಗೆಯೇ ಸ್ವಲ್ಪ ಹಸಿ ಕಾಯಿನ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದಕ್ಕಿಷ್ಟೇ ಮಸಾಲೆ, ಬೇರೆ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಪೂರ್ತಿ ಡ್ರೈ ಆಗೇ ಇರುತ್ತೆ. ನಮಗೆ ಮಸಾಲೆ ಥರ ಬೇಕು, ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ನೀರನ್ನು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಗ್ರೇವಿನಲ್ಲಿ ಅನ್ನ, ಚಪಾತಿ ಏನನ್ನ ಬೇಕಾದರೂ ತಿನ್ನಬಹುದು. ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಪೂರ್ತಿ ನುಣ್ಣಗಾಗುವವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇದಿಷ್ಟು ಮಸಾಲೆ ರೆಡಿ ಆಗೋವರೆಗೂ ನಾವು ಏಡಿಯನ್ನು ನೀರಿನಲ್ಲಿ ನೆನೆ ಹಾಕ್ಕೊಳ್ಬೇಕು. ಇದರ ಸ್ಮೆಲ್ ಏನಿದೆ ಸ್ವಲ್ಪನೂ ಇರೋದಿಲ್ಲ. ಹಾಗಾಗಿ ಇವಾಗ ಪೂರ್ತಿ ನೆಂದು ಎಲ್ಲ ಮತ್ತೆ ಇನ್ನೊಂದ್ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಇವಾಗ ಡೈರೆಕ್ಟ್ ಒಗ್ಗರಣೆ ಮಾಡುವಂಥದ್ದನ್ನೇ. ಇದರಲ್ಲಿ ಹೆಚ್ಚಿನ ಮಾಂಸ ಇರುತ್ತೆ, ಹಾಗಾಗಿ ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಸಹ. ಈ ಕಾಳುಗಳಲ್ಲಿ ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಏಡಿನಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ನಂತರ ಒಂದೇ ಒಂದು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಕೊಳ್ಬೇಕು. ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ನಾವಿವಾಗ ಹುರಿದು ನುಣ್ಣಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದರಲ್ಲಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಯಾರಿಗೆಲ್ಲ ಏಡಿ ಅಂದರೆ ತುಂಬಾ ಇಷ್ಟನೋ ಕಾಮೆಂಟ್ ಮಾಡಿ ತಿಳಿಸಿ. ಏಡಿ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಆದರೆ ಅದನ್ನು ಬಿಡಿಸಿ ತಿನ್ನೋವರೆಗೂ 1 ಅವರ್ ಆದರೂ ಹಾಗೆ ಆಗುತ್ತೆ. ಊಟಕ್ಕೆ ಕೂರೋ ಟೈಮ್ನಲ್ಲಿ ನಿಧಾನವಾಗಿ ಬಿಡಿಸ್ಕೊಂಡು ತಿಂದರೆ ಅದ್ರಲ್ಲಿ ಸಿಗುವಂಥದ್ದು ಸ್ವಲ್ಪ ಮಾಂಸನೇ ಆಗಿದ್ದರೂ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ಅದು ತಿಂಗಳಿಗೆ ಒಮ್ಮೆ ಆದರೂ ತಿಂದರೂ ಚೆನ್ನಾಗಿರುತ್ತೆ. ಕಂಪೇರ್ ಮಾಡಿದ್ರೆ ಮಟನ್ ಆಗಿರಬಹುದು, ಚಿಕನ್ ಆಗಿರಬಹುದು ಅಥವಾ ಪ್ರಾನ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದರ ರೇಟ್ ಸಹ ತುಂಬಾ ಕಡಿಮೆ ಆಗಿರುತ್ತೆ. ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಈ ಕ್ರ್ಯಾಬ್ನಲ್ಲಿದೆ. ಆದರೆ ನಾವು
ಎಂಥ ಸೀ ಫುಡ್ಸ್ನೆಲ್ಲ ತೊಗೊಳ್ತೀನಿ ಅಂತ ಹೋದಾಗ ಈ ಕ್ರ್ಯಾಬ್ನ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಈ ರೀತಿ ನದಿಗಳಲ್ಲಿ ಹಿಡಿದು ಮಾರಾಟ ಮಾಡ್ತಿರುವಂತಹ ಜಾಗದಲ್ಲಿ ರೇಟ್ ಕಡಿಮೆನೇ ಇರುತ್ತೆ. ಅಂಥ ಕಡೆ ನೋಡಿ ತಗೊಂಡ್ರೆ ಅದು ನಾಟಿ ಏಡಿಯಾಗಿರೋದ್ರಿಂದ ಹೆಲ್ತಿಗೂ ಸಹ ಒಳ್ಳೆಯದು. ಇವಾಗ ಮಸಾಲೆ ಎಲ್ಲ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು. ಇದಾದಮೇಲೆ ಇವಾಗ ವಾಶ್ ಮಾಡಿ ಇಟ್ಟಿರುವಂತಹ ಕ್ರ್ಯಾಬ್ನ ಹಾಕಿ ಇದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಬೇಗನೆ ಆಗುತ್ತೆ ಈ ರೆಸಿಪಿ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇದು ಮುಳುಗುವಷ್ಟು ನೀರನ್ನು ಹಾಕಿ ಇದು ಚೆನ್ನಾಗಿ ಕುದಿಯೋವರೆಗೂ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ನಮಗೆ ಮಸಾಲೆ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಫ್ಲೇಮ್ನ ಆಫ್ ಮಾಡ್ಬೋದು ಅಥವಾ ನೀರನ್ನು ಜಾಸ್ತಿ ಹಾಕಿ ಕುದಿಸ್ಕೊಳ್ಬಹುದು. ಇಲ್ಲ ಪೂರ್ತಿ ಡ್ರೈ ಆಗಿ ಇರಬೇಕು ಅಂತ ಹೇಳಿದ್ರೆ ಪೂರ್ತಿ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ಪೂರ್ತಿ ಡ್ರೈ ಆದರೆ ಮಸಾಲೆ ಎಲ್ಲ ಈ ಕ್ರ್ಯಾಬಿಗೆ ಅಂಟ್ಕೊಂಡು ಆಗಿರುತ್ತೆ. ಸೊ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ತೀವಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.